ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ರಿಲೇಟೆಡ್ ಟು VTU ಯಾರ್ಯಾರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅವರಿಗೆ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೂ ಇರುತ್ತೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಈಗ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್ ಇದ್ದವರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ರೀಸೆಂಟಾಗಿ VTU ಹೆಡ್ ಆಗಿರೋರು ಒಂದು ನ್ಯೂಸ್ ಚಾನಲ್ನ ಇಂಟರ್ವ್ಯೂವಲ್ಲಿ ಹೇಳಿದ್ದಿದ್ದು, ನ್ಯೂಸ್ ಚಾನಲ್ನ ಇದರಲ್ಲಿ ರಿಪೋರ್ಟ್ ಕೊಟ್ಟಾಗ ಹೇಳಿದಂಥ ಕೆಲವೊಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಯಾರ್ಯಾರು ಈ ವರ್ಷ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, VTU ಅಂಡರ್ ಡೈರೆಕ್ಟ್ ಯಾರ್ಯಾರು VTU ಅಂಡರ್ಲಿ ಬರುತ್ತೀರಾ ನಿಮಗೆ 3.5 ಇಯರ್ಸಲ್ಲಿ ಇಂಜಿನಿಯರಿಂಗನ್ನು ಮುಗಿಸ್ಬೋದು. ಅದು ಹೇಗೆ ಸರ್? ಅದು ಹೇಗೆ ಅಂತ ಕೇಳಿದರೆ ಸಮ್ಮರ್ ಸೆಮಿಸ್ಟರ್ ಅಂತ ಇರುತ್ತೆ. ಓಕೆ, ಸಮ್ಮರ್ ಸೆಮಿಸ್ಟರ್ ಅಂತ ಹೇಳಿದರೆ ನಿಮಗೆ ಎಕ್ಸಾಮ್ ಆದ ನಂತರ 1 ತಿಂಗಳು ಟೈಮ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ ಫಸ್ಟ್ ಸೆಮ್ ಆಗಿದೆ, ಸೆಕೆಂಡ್ ಸೆಮ್ ಆಗಿದೆ ಈಗ. ಓಕೆ, ಸೆಕೆಂಡ್ ಸೆಮ್ ಆದ ನಂತರ ನೀವು ಥರ್ಡ್ ಸೆಮ್ನ ಯಾವುದಾದ್ರೂ ಸಬ್ಜೆಕ್ಟ್ಸ್ಗಳನ್ನು ಲೈಕ್ 2 ಸಬ್ಜೆಕ್ಟ್ಸು 3 ಸಬ್ಜೆಕ್ಟ್ಸು ಅದನ್ನು ಸಮ್ಮರ್ ಸೆಮಿಸ್ಟರ್ಲಿ ನಿಮ್ಗೆ ಇನ್ ಕೇಸ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ಕಂಪ್ಲೀಟ್ ಮಾಡ್ಬೋದು. ಆಯಿತಾ? ಮತ್ತೆ ಎನಿವೆ ಯಾರ್ಯಾರು ಡಲ್ ಇದ್ದೀರಾ ಇನ್ ದ ಸೆನ್ಸ್ ಈಗ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಹೋಗಿರೋದನ್ನು ಸಮ್ಮರ್ ಸೆಮಿಸ್ಟರ್ಲಿ ಮಾಡ್ಬೋದು. ಅಂದರೆ ಡಲ್ ಇದ್ದು ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಸೊ ಅವರು ಮಾಡ್ಬೋದು. ಪ್ಲಸ್ ಯಾರ್ಯಾರಿಗೆ ಬೇಗ ಇಂಜಿನಿಯರಿಂಗನ್ನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ಅವರು ಕೂಡ ಸಮ್ಮರ್ ಸೆಮಿಸ್ಟರಲ್ಲಿ ನೀವೀಗ ಸೆಕೆಂಡ್ ಸೆಮ್ ಆದ ನಂತರ ಥರ್ಡ್ ಸೆಮ್ನ ಯಾವುದಾದ್ರೂ ಒಂದು 2 ಸಬ್ಜೆಕ್ಟು 3 ಸಬ್ಜೆಕ್ಟು ನೀವು ಮಾಡ್ತೀವಿ ಅಂತೇಳೋ ಇದಿದ್ರೆ, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಆ 1 ಮಂತಲ್ಲಿ ಸಮ್ಮರ್ ಸೆಮಿಸ್ಟರಲ್ಲಿ ನಿಮಗೆ ಇದು ಮಾಡ್ಬೋದು, ಏನು ರಿಜಿಸ್ಟರ್ ಮಾಡಿ ನೀವು ಕ್ಲಾಸಸ್ಸನ್ನು ತಗೊಳ್ಬೋದು. ಇದಕ್ಕೆ ಕ್ಲಾಸಸ್ಸನ್ನು ಕೂಡ ಮಾಡಬೇಕು ಅಂತ ಅವ್ರು ಹೇಳಿದ್ದು, VTU ಹೆಡ್ ಹೇಳಿದ್ದು. ಸೊ ಕ್ಲಾಸಸ್ಗಳನ್ನು ಮಾಡಬೇಕು. ಇದು ಸಮ್ಮರ್ ಸೆಮಿಸ್ಟರ್ ಒಂದನೇದು. ಆಯಿತಾ? ಇದು 1ನೇ ಪಾಯಿಂಟ್. ಇನ್ನು ನೀವು ಹಾಗೆ ಈಗ ಸೆಕೆಂಡ್ ಸೆಮ್ ಆಗುತ್ತೆ, ಆಮೇಲೆ ಥರ್ಡ್ ಸೆಮ್, ಫೋರ್ತ್ ಸೆಮ್ ಆಗುತ್ತೆ, ಫಿಫ್ತ್ ಸೆಮ್ ಇದು ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ಗಳನ್ನು ಬೇಗ ಮಾಡಬೇಕು ಅಂತಿದ್ರೆ ಬೇಗ ಕಂಪ್ಲೀಟ್ ಮಾಡ್ಬೋದು. ಅದೇ ಥರ ಬೇಗ ನೀವು ಥರ್ಡ್ ಸೆಮ್ ಇದು ಸ್ವಲ್ಪ ಬೇಗ ಮಾಡೋದು, ಫೋರ್ತ್ ಸೆಮ್ ಇದು ಬೇಗ ಮಾಡ್ಬೋದು, ಆ ಥರ ಇದಿರುತ್ತೆ. ಅದನ್ನು ಸಮ್ಮರ್ ಸೆಮಿಸ್ಟರ್ ಅಂತ ಕರೀತಾರೆ. ಇಫ್ ಯು ವಾಂಟ್ ಟು ಕಂಪ್ಲೀಟ್ ಇಂಜಿನಿಯರಿಂಗ್ ಇನ್ 3.5 ಇಯರ್ಸ್ ಯು ಕ್ಯಾನ್ ಕಂಪ್ಲೀಟ್ ವಿದಿನ್ 3.5 ಇಯರ್ಸ್. ಓಕೆ, ಸೊ ಇದು ಇದೆ. ಪ್ಲಸ್ ಸಮ್ಮರ್ ಸೆಮಿಸ್ಟರ್ಲಿ ಯಾರ್ಯಾರದ್ದು ಇದಾಗಿರುತ್ತೆ ನೋಡಿ, NC ಬಂದಿರುತ್ತೆ ನೋಡಿ, ಅವರು ಕೂಡ ಸಮ್ಮರ್ ಸೆಮಿಸ್ಟರ್ಲಿ ಬರೀಬೋದು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರಂತೆ. ಇದು ಬಿಗ್ಗೆಸ್ಟ್ ಏನು, ನಾನು ಇದಕ್ಕೆ ನಗಾಡೋದು ಅಥವಾ ನನಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಂಡು ಬರ್ತಾ ಇದ್ದಾರಂತೆ. ಯಾವುದಕ್ಕೆ ಅಂತ ಕೇಳಿದರೆ ಕರೆಕ್ಷನಿಗೆ. ಓಕೆ, ಲಾಸ್ಟ್ ಇಯರ್ ಎಷ್ಟು ಬ್ಲಂಡರ್ಗಳಾಗಿದೆ ಅಂತ ಕೇಳಿದರೆ ಇವರ ಕರೆಕ್ಷನಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗಳು, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, VTU ಅಷ್ಟು ಕರಪ್ಟೆಡ್ ಬೋರ್ಡ್ ಮತ್ತೊಂದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರಷ್ಟು ಕರಪ್ಟೆಡ್ ಬೋರ್ಡ್ ಮತ್ತೊಂದಿಲ್ಲ. ಯಾಕೆ ಕೇಳಿದರೆ ನಾನು ಇದನ್ನು ಲೈವ್ ಪ್ರೂಫ್ ನಿಮ್ಗೆ ತೋರಿಸ್ತೇನೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಇದೀಗ ಈ ವರ್ಷ ಯಾರ್ಯಾರು ಜಾಯ್ನ್ ಆಗಿದ್ದೀರೋ ಇವರು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗತ್ತೆ. ಹೇಗೆ ಬರೀಬೇಕು ನೀವು ಆನ್ಸರ್ ಪೇಪರ್ಸನ್ನು ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು more than 60 ಬರೆದು ಕೂಡ ಫೇಲ್ ಆದವರಿದ್ದಾರೆ. more than 60 ಔಟ್ ಆಫ್ 100 more than 60 ಬರೆದು NC ಬಂದವರು ಇದ್ದಾರೆ. ಓಕೆ, VTU ಅಲ್ಲಿ. ಯಾಕಂದರೆ ಅಷ್ಟು ಬ್ಲಂಡರ್ ಕರೆಕ್ಷನಲ್ಲಿ ಒನ್ ಆಫ್ ದ ವರ್ಸ್ಟ್ ಕರೆಕ್ಷನ್. ಆದರೆ ಇಲ್ಲಿ ಟ್ವಿಸ್ಟ್ ನೋಡಿ ಸರ್, ನೀವು ಹೇಗೆ ಹೇಳ್ತೀರಾ, ಅವ್ರು 60 ಬರೆದಿರ್ಬೋದು, ಸರಿಯಾಗಿ ಬರೀದೇ ಇರ್ಬೋದಿತ್ತಲ್ಲ, ಬಟ್ ರಿವ್ಯಾಲ್ಯೂಷನ್ ಆಗಿದಾಗ ಪಾಸ್ ಆಗ್ತಾರೆ. ಅದೇಗಾಗುತ್ತೆ ನೋಡಿ. ಎಲ್ಲಿಯವರೆಗೆ ನನಗೆ ಇದಕ್ಕೆ ಪ್ರೂಫ್ ಸಿಕ್ಕಿದೆ ಕೇಳಿದರೆ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಇದರಲ್ಲಿ 10 ಮಾರ್ಕ್ಸ್ ಬಂದಿರುತ್ತೆ ಔಟ್ ಆಫ್ 50. ಅವ್ರು ಎಕ್ಸಾಮನ್ನು 100 ಮಾರ್ಕ್ಸ್ ಬರೆದಿರ್ತಾರೆ, ಬಟ್ ಔಟ್ ಆಫ್ 50 10 ಮಾರ್ಕ್ಸ್ ಬಂದಿರುತ್ತೆ. ಅಂದರೆ ಆಲ್ಮೋಸ್ಟ್ 100ಅಲ್ಲಿ ಅವರಿಗೆ 20 ಬಂದಿದೆ ಅಂತ ಮೀನಿಂಗ್ ಫಸ್ಟ್. ಆಯಿತಾ? ಅವ್ರನ್ನ NC ಅಂತ ಕೊಟ್ಟಿರ್ತಾರೆ. ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ 10ಇಂದ ಕೆಲವರಿಗೆ 25 ಆಗಿದ್ದಿದೆ. 25 ಅಂದರೆ ಮೀನಿಂಗ್ ಏನು ಹೇಳಿ, ಔಟ್ ಆಫ್ 100 50 ಆಗಿದೆ ಅಂತ ಮೀನಿಂಗ್. 20ಇಂದ ಪ್ಲಸ್ 30 ಮಾರ್ಕ್ಸ್ ಎಲ್ಲಿಂದ ಬಂತು ರಿವ್ಯಾಲ್ಯೂಯೇಷನ್ ಆಗಿದಾಗ? ಯಾಕಂತ ಕೇಳಿದರೆ ಹಣ ಮಾಡೋ ಐಡಿಯಾ. ಏನಾಗುತ್ತೆ ಕೇಳಿದರೆ, ನೀವು ಯಾವಾಗ ರಿವ್ಯಾಲ್ಯೂಯೇಷನ್ ಆಗ್ತೀರಾ ಆವಾಗ ಒಂದು 500 ಪ್ಲಸ್ ಅರೌಂಡ್ 600 ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಅದು ರಿಟರ್ನ್ ಬರೋದಿಲ್ಲ. ನೀವು ರಿವ್ಯಾಲ್ಯೂಷನಲ್ಲಿ ಪಾಸ್ ಆದರೂ ಕೂಡ ರಿಟರ್ನ್ ಬರೋದಿಲ್ಲ. ಅದಕ್ಕೋಸ್ಕರ ಮಾಡ್ತಾರೆ. ಸೊ ಅದ್ರ ಮೇಲ್ಗಡೆ ಇವ್ರದ್ದು ಏನಂತ ಕೇಳಿದರೆ AI ಯೂಸ್ ಮಾಡ್ತಾರಂತೆ. ಇವರು ಮ್ಯಾನ್ಯಲ್ ಆಗಿ ಕರೆಕ್ಷನ್ ಮಾಡೋದನ್ನೇ ಸರಿ ಮಾಡ್ತಾ ಇಲ್ಲ VTUದವರು. ಇನ್ನು AI ಯೂಸ್ ಮಾಡಿಕೊಂಡು ಅದು ಹೇಳ್ತಾರೆ 100% ಆಗಿ ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ, ನಾವು ಇನ್ನೂ ಕಂಪ್ನಿಗಳು ಬರ್ತಾ ಇದ್ದಾರೆ, ಅವ್ರಿಗೆ ಕೊಡ್ತೇವೆ ಅಂತಿದ್ದಾರೆ. ಬಟ್ 100% ಸಕ್ಸಸ್ ಆದಮೇಲೆ AI ಯೂಸ್ ಮಾಡ್ತಾರಂತೆ. ನನಗೆ ಗೊತ್ತಿಲ್ಲ ಅದನ್ನು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಆಲ್ರೆಡಿ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಆಟ ಆಡ್ತಾ ಇದ್ದಾರೆ VTUದವರು. ಇದೊಂದು. 2ನೇದು. ಇನ್ನೊಂದು, ಈ ವರ್ಷ ಯಾರ್ಯಾರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗಿದ್ದೀರಾ ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂತ VTUದವ್ರು ಹೇಳಿದ್ದು. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಫಸ್ಟ್ ಇಯರ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಂತೆ. ಓಕೆ, ಹೋಪ್ ಯಾರ್ಯಾರು ಫಸ್ಟ್ ಇಯರಲ್ಲಿ ಇದ್ದೀರಾ ನಿಮಗೆ ಈ ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ತೇನೆ. ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇರೋದು. ಇದು VTU ಹೆಡ್ ಹೇಳಿದ್ದು, ನಾನು ಹೇಳಿದ್ದಲ್ಲ.
ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ. VTUದವರು ಇದನ್ನೆಲ್ಲ ಪ್ರೌಡಾಗಿ ಹೇಳ್ಕೊಳ್ತಾರೆ, ಬಟ್ ಇವರ ಹಿಂದ್ಗಡೆ ನಡೀತಾ ಇರುವಂತಹ ಅವ್ಯವಹಾರಗಳ ಬಗ್ಗೆ ಹೇಳ್ತಾ ಇಲ್ಲ. ಎಷ್ಟೋ ಸ್ಟೂಡೆಂಟ್ಸ್ಗಳು 80 ಮಾರ್ಕ್ಸ್ ಬರೆದು 90 ಮಾರ್ಕ್ಸ್ ಬಂದ್ಕೊಂಡು ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ. ಇದು ಹೇಗೆ ಅಂತ ಇನ್ನೂ ನನಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ತುಂಬ ಆಗಿತ್ತು. ಆಮೇಲೆ ರಿವ್ಯಾಲ್ಯೂಷನ್ ಹಾಕಿದರೆ ಅದರಲ್ಲಿ 80% ಸ್ಟೂಡೆಂಟ್ಸ್ಗಳು ಪಾಸ್ ಆಗ್ತಾರೆ. ಅದು ಹೇಗೆ? ಫಸ್ಟಿಗೆ ಪಾಸ್ ಆಗದೆ ಇದ್ದವರು ರಿವ್ಯಾಲ್ಯೂಷನಲ್ಲಿ ಸಡನ್ನಾಗಿ ಅದು ಹೇಗೆ ಪಾಸ್ ಆಗ್ತಾರೆ? ಇವ್ರು ಫಸ್ಟ್ ಕರೆಕ್ಷನ್ ಸರಿ ಮಾಡ್ತಾ ಇದ್ದಾರೆ ಅಥವಾ ಬೇಕಂತ ಫೇಲ್ ಮಾಡ್ತಾ ಇದ್ದಾರೆ? ರಿವ್ಯಾಲ್ಯೂಷನ್ ಹಾಕಿದಾಗ ಇವರಿಗೆ ಹಣ ಬರುತ್ತಲ್ಲ, ಒಂದು ಸಬ್ಜೆಕ್ಟಲ್ಲಿ 600 ರೂಪೀಸ್ ಅಂದರೆ ಒಂದು 2-3 ಸಬ್ಜೆಕ್ಟ್ಸ್ ಪರ್ ಸ್ಟೂಡೆಂಟಿಗೆ ತೆಗೆದ್ರೆ ಹಣ ಬರುತ್ತಲ್ಲ, ಅದಕ್ಕೆ ಮಾಡ್ತಾ ಇದ್ದಾರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಸೊ ಇದಿಷ್ಟು VTU ಅಪ್ಡೇಟು. ಮತ್ತು ಯಾರ್ಯಾರು ಈ ವರ್ಷ ಫಸ್ಟ್ ಇಯರ್ಗೆ ಸೇರಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ VTU ಅಲ್ಲಿ ನೀವು ಹೇಗೆ ಬರೀಬೇಕು, ಸಮ್ಟೈಮ್ಸ್ ಏನಾಗುತ್ತೆ ಕೇಳಿದ್ರೆ ನೀವು 60-70 ಮಾರ್ಕ್ಸ್ ಬಂದರೂ ಕೂಡ ನೀವು ಫೇಲ್ ಆಗಿರ್ತೀರ. ಸೊ ಆ ಥರ ಆಗದೆ ಇರಲಿಕ್ಕೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ. ದಯವಿಟ್ಟು ವೀಡಿಯೋಗಳು ನಾನು ಅಪ್ಡೇಟ್ ಮಾಡಿದಾಗ ವಾಚ್ ಮಾಡ್ತಾ ಇರಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನಾನು ಹೇಳಿದ್ದೇನೆ ಆಲ್ರೆಡಿ ಫಸ್ಟ್ ಇಯರ್ ರಿಲೇಟೆಡ್ ಕ್ವಶನ್ ಪೇಪರ್ಸನ್ನು ನಾನು ಮಾಡ್ತೇನೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ರಿಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಇದೆ ನನ್ನ ಹತ್ರ, ಲಿಸ್ಟ್ ಮಾಡ್ತಾ ಇದ್ದಾನೆ. ಸಬ್ಜೆಕ್ಟಿವ್ ವೈಸ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಅದಿಷ್ಟನ್ನು ಓದ್ಕೊಂಡು ಹೋಗಿ ನಾನು ಏನು ಮಾಡ್ತೇನೆ, ಕ್ವಶನ್ ಪೇಪರ್ಸ್ ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್, ಇದೆಲ್ಲದನ್ನು ತಗೊಂಡು ನಿಮಗೊಂದು ಲಿಸ್ಟ್ ಮಾಡಿ ಪ್ರತಿ ಯೂನಿಟಿಂದ, ಆಯಿತಾ, ಯೂನಿಟಿಂದ ಅಥವಾ ನಿಮ್ಮ ಇದರಲ್ಲಿ ಮಾಡ್ಯೂಲ್ ಅಂತ ಕರೀತಾರೆ, ಪ್ರತಿ ಮಾಡ್ಯೂಲಿಂದ ಯಾವ್ಯಾವ ಕ್ವಶನ್ಸ್ಗಳು ತುಂಬ ಟೈಮ್ ರಿಪೀಟ್ ಆಗಿದೆ, ಯಾವ ಕ್ವಶನ್ಸ್ ಕೇಳಬಹುದು ಅದನ್ನು 100% ಕೇಳ್ತಾರೆ. ಇದರಲ್ಲಿ ನಾವು ಆರ್ ಕ್ವಶನ್ಸ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಯಾವುದು ಕೂಡ ಮಿಸ್ ಆಗೋದಿಲ್ಲ. ಆಲ್ಮೋಸ್ಟ್ 90% ಅದು ಕವರ್ ಆಗೇ ಆಗುತ್ತೆ. ಸೊ ಟು ಸ್ಕೋರ್ ಮೋರ್ ದೆನ್ 8.5 CGPA ಇಟ್ ಈಸ್ ನಾಟ್ ಸೋ ಡಿಫಿಕಲ್ಟ್. ನೀವು ಜಸ್ಟ್ ನಂದು ವೀಡಿಯೋನ ಫಾಲೋ ಮಾಡಿದರೆ ಓಕೆ. ಸೊ ನೀವು ಮಾಡ್ಬೋದು ಮಾಡಲ್ ಕ್ವಶನ್ ಪೇಪರ್ಸನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಮಾಡಿ ನೀವು ಮಾಡ್ಬೋದು. ಬಟ್ ನೀವು ಮಾಡಿ ಅದು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಅದನ್ನು ಮಾಡ್ತೇನೆ, ನೀವು ವಾಚ್ ಮಾಡಿ ಅದೇ ಕ್ವಶನ್ಸನ್ನು ಆನ್ಸರ್ಸನ್ನು ಓದ್ಕೊಂಡ್ರೆ 100% 8.5+ CGPA ಸ್ಕೋರ್ ಮಾಡ್ಬೋದು. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.